ಫ್ರೆಂಡ್ಸ್, ಇವತ್ತು ನಾವು ಅಕ್ಕಿ ಹಿಟ್ಟಿನಿಂದ ಮಾಡಿದ ಜೀಗುಜ್ಜೆಯ ಸ್ಪೆಷಲ್ ಪೋಡಿಯನ್ನು ಮಾಡ್ತಿದ್ದೇವೆ. ನಾವು ಜೀಗುಜ್ಜೆಯನ್ನ ತೆಳುವಾಗಿ ಈ ರೀತಿ ಕಟ್ ಮಾಡಿಟ್ಟಿದ್ದೇವೆ. ಜೀಗುಜ್ಜೆಯ ಪೋಡಿ ಮಾಡಲು ಯಾವೆಲ್ಲ ಸಾಮಗ್ರಿಗಳು ಬೇಕೆಂದು ನೋಡೋಣ. ಮೊದಲು ಕಡಲೆ ಹಿಟ್ಟು, ಆಮೇಲೆ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಕ್ಕಿ ಹುಡಿ, ಆಮೇಲೆ ಜೀರಿಗೆ, ಬೇಕಾದಷ್ಟು ಖಾರದ ಹುಡಿ. ನಾವು ಮೊದಲೇ ನೀರಲ್ಲಿ ಇಂಗುವನ್ನು ಕಲಸಿಟ್ಟಿದ್ದೇವೆ. ಕರಿಯಲು ಬೇಕಾದ ಎಣ್ಣೆ. ಫಸ್ಟಿಗೆ ಮೈದಾ ಹಿಟ್ಟು ಹಾಕುವ, ಆಮೇಲೆ ಕಡಲೆ ಹಿಟ್ಟು, ಆಮೇಲೆ ಅಕ್ಕಿ ಹುಡಿ ಮಾಡಿದ, ಖಾರದ ಹುಡಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕಲಸಿಟ್ಟ ನೀರಿನಲ್ಲಿ ಇಂಗು. ಆದಷ್ಟು ನೀರು ಹಾಕಿ ಬೆರೆಸಬೇಕು. ಕಟ್ ಮಾಡಿಟ್ಟ ಜೀಗುಜ್ಜೆಯನ್ನು ಹಿಟ್ಟಿನೊಂದಿಗೆ ಕಲಸಬೇಕು. ನಾವು ಯಾವುದೇ ತಿಂಡಿ ಮಾಡುವಾಗ ತೆಂಗಿನ ಎಣ್ಣೆಯನ್ನೇ ಬಳಸುವುದು. ಈಗ ತೆಂಗಿನ ಎಣ್ಣೆಯನ್ನು ಕಾಯಿಸಲು ಇಟ್ಟಿದ್ದೇವೆ. ಎಣ್ಣೆ ಕಾದಿದೆ. ಈಗ ಕಲಸಿಟ್ಟ ಜೀಗುಜ್ಜೆಯನ್ನ ಹಾಕುವ. ಗರಿಗರಿಯಾದ ಜೀಗುಜ್ಜೆಯ ಪೋಡಿ ರೆಡಿಯಾಗಿದೆ. ಗರಿಗರಿಯಾದ ಅಕ್ಕಿ ಹಿಟ್ಟಿನಿಂದ ಮಾಡಿದ ಜೀಗುಜ್ಜೆಯ ಪೋಡಿ ರೆಡಿ. ನಮ್ಮ ಚಿತ್ತಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.